ಯಾವತ್ತು ಜನರು ನಿಮ್ಮ ಹತ್ರ ಬರೋ ಹಾಗೆ ಮಾಡಿ, ನೀವು ಅವ್ರ ಹತ್ರ ಹೋಗಬೇಡಿ. ಇದನ್ನ ಹೇಳುತ್ತೆ ಲಾ ನಂಬರ್ 8 ಆಫ್ 48 ಲಾಸ್ ಆಫ್ ಪವರ್. ಮೇಕ್ ಅದರ್ ಪೀಪಲ್ ಕಮ್ ಟು ಯು, ಯೂಸ್ ಬೇಟ್ ಇಫ್ ನೆಸೆಸರಿ. ಯಾವತ್ತು ನೀವು ಬೇರೆಯವ್ರ ಹಿಂದೆ ಹೋಗ್ಬೇಡಿ, ಆಸೆ ತೋರಿಸಿ ಅವರನ್ನ ನಿಮ್ ಹಿಂದೆ ಬರೋ ಹಾಗೆ ಮಾಡಿ. ಅವರಿಂದ ನಿಮ್ಗೇನಾದ್ರೂ ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಇದು ನನ್ಗೆ ಬೇಕು ಅಂತ ಕೇಳೋದ್ರಿಂದ ಅವ್ರ ಕಣ್ಣಿಗೆ ನೀವು ಒಬ್ಬ ಭಿಕ್ಷುಕನ್ ರೀತಿ ಕಾಣಿಸ್ತೀರಾ. ಬೆಟರ್ ಅವರಿಗೆ ಏನ್ ತೋರಿಸಿ ಅಂದ್ರೆ ಅವರಿಗೆ ಬೇಕಾಗಿರೋದು ನಿಮ್ ಹತ್ರ ಇದೆ ಅಂತ. ಅದು ನಾಲೆಜ್, ಪವರ್, ಅಪರ್ಚುನಿಟಿ ಏನಾದ್ರೂ ಆಗ್ಬೋದು. ಅವರಿಗೆ ಬೇಕಾಗಿರೋದು ನಿಮ್ ಹತ್ರ ಇದೆ ಅಂತ ಹೇಳಿ ತೋರಿಸಿ, ಮತ್ತೆ ಅವರನ್ನ ನಿಮ್ ಹಿಂದೆ ಬರೋ ಹಾಗೆ ಮಾಡಿ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಬಿಸ್ನೆಸ್ ಡೀಲ್ ನೆಗೋಸಿಯೇಷನ್ ಅಲ್ಲಿ ನೀವು ನಿಮ್ಮನ್ನ ವೀಕ್ ಮತ್ತೆ ಡೆಸ್ಪರೇಟ್ ಅಂತ ತೋರಿಸ್ಕೊಂಡ್ರೆ ಎದುರುಗಡೆ ಇರೋರು ನಿಮ್ಮನ್ನ ಆರಾಮಾಗಿ ಡಾಮಿನೇಟ್ ಮಾಡಾಕ್ತಾರೆ. ಆದ್ರೆ ನೀವು ಕಾಮ್ ಅಂಡ್ ಕಾನ್ಫಿಡೆಂಟ್ ಇಂದ ಎದುರುಗಡೆ ಇರೋರಿಗೆ ಈ ಡೀಲ್ ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸಿದ್ರೆ ಆಗ ಅವರು ನಿಮ್ಮ ಎಲ್ಲಾ ಮಾತಿಗೂ ಒಪ್ಕೋತಾರೆ. ಅರ್ಥ ಮಾಡ್ಕೊಳ್ಳಿ, ಪವರ್ ಯಾವುದೇ ಕಾರಣಕ್ಕೂ ಸಿಗಲ್ಲ, ಅದನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲಾ ಬಗ್ಗೆ ತಿಳ್ಕೋಬೇಕು ಅಂತ ಅಂದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ.